ಓಂ ಶಾಂತಿ. ಸತ್ಯಂ ಶಿವಂ ಸುಂದರಂ. ವಾಣಿ ಡೇಟು 5/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಈ ಇಡೀ ಪ್ರಪಂಚ ರೋಗಿಗಳ ದೊಡ್ಡ ಆಸ್ಪತ್ರೆಯಾಗಿದೆ. ತಂದೆಯು ಇಡೀ ಪ್ರಪಂಚವನ್ನು ನಿರೋಗಿಯನ್ನಾಗಿ ಮಾಡಲು ಬಂದಿದ್ದಾರೆ. ಪ್ರಶ್ನೆ: ಯಾವ ಸ್ಮೃತಿ ಇದ್ದರೆ ಎಂದೂ ಗೊಂದಲ ಅಥವಾ ದುಃಖದ ಅಲೆ ಬರಲು ಸಾಧ್ಯವಿಲ್ಲ? ಉತ್ತರ: ಈಗ ನಾವು ಈ ಹಳೆಯ ಪ್ರಪಂಚ, ಹಳೆಯ ಶರೀರವನ್ನು ಬಿಟ್ಟು ಮನೆಗೆ ಹೋಗುತ್ತೇವೆ. ಮತ್ತೆ ಹೊಸ ಪ್ರಪಂಚದಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ. ನಾವು ಈಗ ರಾಜಧಾನಿಯಲ್ಲಿ ಹೋಗಲು ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ತಂದೆಯು ನಾವು ಮಕ್ಕಳಿಗಾಗಿ ಆತ್ಮಿಕ ರಾಜಸ್ಥಾನವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇದೇ ಸ್ಮೃತಿ ಇದ್ದಾಗ ದುಃಖದ ಅಲೆಗಳು ಬರಲು ಸಾಧ್ಯವಿಲ್ಲ. ಗೀತೆ: ನೀವೇ ಮಾತಾ ಪಿತಾ. ಧಾರಣೆಗಾಗಿ ಮುಖ್ಯ ಸಾರ: ಹೇಗೆ ತಂದೆಯು ಸದಾ ಆತ್ಮಾಭಿಮಾನಿಯಾಗಿರುತ್ತಾರೆ, ಹಾಗೆ ಆತ್ಮಾಭಿಮಾನಿಯಾಗಿರುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಒಬ್ಬ ತಂದೆಯನ್ನು ಹೃದಯದಿಂದ ಪ್ರೀತಿ ಮಾಡುತ್ತಾ ತಂದೆಯ ಜೊತೆ ಮನೆಗೆ ನಡೆಯಬೇಕು. ಬೇಹದ್ದಿನ ತಂದೆಗೆ ಸಂಪೂರ್ಣ ಗೌರವವನ್ನು ಇಡಬೇಕಾಗಿದೆ. ಅರ್ಥಾತ್ ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ. ತಂದೆಯ ಮೊದಲ ಆದೇಶವಾಗಿದೆ: ಮಕ್ಕಳೇ, ಚೆನ್ನಾಗಿ ಓದಿ ಉತ್ತೀರ್ಣರಾಗಿ ಬಿಡಿ. ಈ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ. ವರದಾನ: ಶಕ್ತಿಶಾಲಿ ಸೇವೆಯ ಮೂಲಕ ನಿರ್ಬಲರಲ್ಲಿ ಬಲವನ್ನು ತುಂಬುವ ಸತ್ಯ ಸೇವಾಧಾರಿ ಭವ. ಸತ್ಯ ಸೇವಾಧಾರಿಯ ವಾಸ್ತವಿಕ ವಿಶೇಷತೆಯಾಗಿದೆ ನಿರ್ಬಲರಲ್ಲಿ ಬಲವನ್ನು ತುಂಬಲು ನಿಮಿತ್ತರಾಗುವುದು. ಸೇವೆಯಂತೂ ಎಲ್ಲರೂ ಮಾಡ್ತಾರೆ, ಆದರೆ ಸಫಲತೆಯಲ್ಲಿ ಏನೋ ಒಂಥರ ಕಂಡುಬರುವುದು. ಅದಕ್ಕೆ ಕಾರಣವಾಗಿದೆ ಸೇವೆಯ ಸಾಧನದಲ್ಲಿ ಶಕ್ತಿಯ ಕೊರತೆ. ಹೇಗೆ ಖಡ್ಗದಲ್ಲಿ ಒಂದು ವೇಳೆ ಹರಿತವಿಲ್ಲದೆ ಹೋದರೆ ಖಡ್ಗದ ಕೆಲಸ ಮಾಡುವುದಿಲ್ಲ, ಅದೇ ರೀತಿ ಸೇವೆಯ ಸಾಧನಗಳಲ್ಲಿ ಒಂದು ವೇಳೆ ನೆನಪಿನ ಶಕ್ತಿ ಎಂಬ ಹರಿತ ಇಲ್ಲದೆ ಹೋದರೆ ಸಫಲತೆ ಇರುವುದಿಲ್ಲ. ಅದಕ್ಕಾಗಿ ಶಕ್ತಿಶಾಲಿ ಸೇವಾಧಾರಿಗಳಾಗಿ ನಿರ್ಬಲರಲ್ಲಿ ಬಲ ತುಂಬಿ ಗುಣಮಟ್ಟದ ಆತ್ಮಗಳನ್ನು ತೆಗೀರಿ. ಆಗ ಹೇಳಲಾಗುವುದು ಸತ್ಯ ಸೇವಾಧಾರಿ. ಸ್ಲೋಗನ್: ಪ್ರತಿಯೊಂದು ಪರಿಸ್ಥಿತಿಯನ್ನು ಹಾರುವ ಕಲೆಯ ಸಾಧನವೆಂದು ತಿಳಿದು ಸದಾ ಹಾರುತ್ತೀರಿ. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿಧೇಯಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಅಶರೀರಿ ಆಗುವುದು ಸಹಜವಾಗಿದೆ, ಆದರೆ ಯಾವ ಸಮಯ ಯಾವುದೇ ಮಾತು ಮುಂದೆ ಬರಲಿ, ಯಾವುದೇ ಸರ್ವಿಸ್ನ ಜಂಜಾಟ ಮುಂದೆ ಬರಲಿ, ಯಾವುದೇ ಏರುಪೇರಿನಲ್ಲಿ ತರುವಂತಹ ಪರಿಸ್ಥಿತಿಗಳಿರಲಿ, ಇಂತಹ ಸಮಯದಲ್ಲಿ ಯೋಚಿಸಿ ಮತ್ತು ಅಶರೀರಿಯಾಗಿ ಬಿಡಿ. ಇದಕ್ಕಾಗಿ ಬಹಳ ಸಮಯದ ಅಭ್ಯಾಸ ಬೇಕಾಗಿದೆ. ಯೋಚಿಸುವುದು ಮತ್ತು ಮಾಡುವುದು ಜೊತೆಯಲ್ಲಿ ನಡೆಯಲಿ. ಆಗ ಅಂತಿಮ ಪೇಪರ್ನಲ್ಲಿ ಪಾಸ್ ಆಗಬಹುದು. ಓಂ ಶಾಂತಿ.